ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಸಂಡೇ ಆಗಿರೋದ್ರಿಂದ ಬೆಳಗ್ಗೆಯಿಂದ ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ 10 ಗಂಟೆ ಮೇಲೆ ಆಗಿತ್ತು. ಹಾಗಾಗಿ ನಮ್ಮ ಮನೆಯವರು ಊರಿಗೆ ಹೊರಟಿದ್ರು. ನನ್ನ ಮಗಳು ಕೂಡ ರಜಾ ಇತ್ತು ಅಂತ ಊರಿಗೆ ಹೋಗಿ ಬರ್ತೀನಿ ಅಪ್ಪಾಜಿ ಜೊತೆ ಅಂತ ಹೊರಟಿದ್ಲು. ಒನ್ ಡೇ ಹೋಗಿ ಬರ್ತಾರೆ ವಾಪಸ್ಸು. ನಾನು ಕೂಡ ಮನೇಲಿ ಒಬ್ಬಳೇ ಇದ್ನಲ್ವ, ಏನು ಮಾಡೋದು ಅಂತ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಮಗು ಕೂಡ ರೆಡಿಯಾಗಿತ್ತು, ನಮ್ಮ ಪಾಪು ಕೂಡ ರೆಡಿಯಾಗಿದ್ಲು. ಜೊತೆಗೆ ಅವ್ರ ಜೊತೆಗೆ ಬಿಡಿಸ್ಕೊಳ್ತಾ ಇದ್ದೀನಿ ಅವ್ರ ಹತ್ರ. ಹಾಗಾಗಿ ಇವಾಗ ಹೊರಡ್ತಾ ಇದ್ವಿ ಬೀಗ ಹಾಕ್ಕೊಂಡು ಮನೆಯಲ್ಲಿ. ಸೊ ಸಂಜೆ ಒಳಗಡೆ ಅವರು ಕೂಡ ಬರ್ತಾರೆ, ನಾನು ಕೂಡ ಬರ್ತೀನಿ ವಾಪಸ್ಸು. ಅವ್ರ ಹತ್ರನೇ ಬೈಕಲ್ಲೇ ಬಿಡಿಸ್ಕೊತಾ ಇದ್ದೀನಿ. ಇಲ್ಲೇ ಒಂದು 2-3 ಕಿಲೋಮೀಟರ್ ಆಗುತ್ತೆ, ನಮ್ಮ ಮನೆ ಪಕ್ಕದಲ್ಲೇ ಸ್ವಲ್ಪ ಇರೋದು ಅವ್ರ ಏರಿಯಾ. ಹಾಗಾಗಿ ಬೇಗನೆ ಬಿಡಿಸ್ಕೊಳ್ತಾ ಇದ್ದೆ, ಟೈಮ್ ಆಗುತ್ತೆ. ಸಂಜೆ ಒಳಗಡೆ ಹೋದರೆ ಲೇಟ್ ಆಗಿಬಿಡುತ್ತೆ, ಇವಾಗಲೇ ಹೋಗೋಣ ಜೊತೆಯಲ್ಲಿ ಅಂತ ಬಿಡಿಸ್ಕೊಂಡೆ. ಹಾಗಾಗಿ ನಮ್ಮ ಪಾಪ ಕೂಡ ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತು ರಾತ್ರಿ. ಹಾಗಾಗಿ ಮೆಡಿಕಲಲ್ಲಿ ಶಿರಪ್ ತರೋಕ್ಕೆ ಹೋಗಿದ್ರು. ಹಾಗಾಗಿ ಶಿರಪ್ ತೊಗೊಂಬಂದರು. ಮತ್ತು ಇಲ್ಲಿ ಇದು ಮೇಯ್ನ್ ರೋಡ್ ಆಗಿತ್ತು. ಸೊ ನಾವಿನ್ನೂ ಆ ಕಡೆ ಮುಂದೆ ಹೋಗಬೇಕು, ಮತ್ತೆ ಹೋಗ್ಬೇಕಾಯ್ತು ಅಲ್ಲಿಂದ. ಅವ್ರಿಗೆ ಬೆಳಗ್ಗೆನೇ ಫೋನ್ ಮಾಡಿದ್ದೆ. ಸೊ ಈ ರೀತಿ ಬರ್ತಾಯಿದ್ದೀವಿ ಅಂತೇಳಿ. ಆಯಿತು ಬನ್ನಿ ಅಂತ ಹೇಳಿದರು. ಹಾಗಾಗಿ ಅವರು ಕೂಡ ಮನೆಯಲ್ಲಿದ್ದರು. ಏನೋ ಅವ್ರಿಗೆ ಕೆಲಸ ಇರಲ್ಲ, ಅವರು ಕೂಡ ಮಕ್ಕಳು ನೋಡ್ಕೊಂಡಿದ್ರು. ಹಾಗಾಗಿ ಹೊರಟ್ವಿ. ನೋಡಿ ನಾವು ಹೋದ ತಕ್ಷಣ ಅವರು ಬಂದಿದ್ದಕ್ಕೆ ತುಂಬ ದಿನ ಆಗಿತ್ತು ಹೋಗಿ. ಅವರು ಕೂಡ ನನ್ನ ಮಗನ ನೋಡೋಕೆ ಒಂದ್ಸರಿ ಫಸ್ಟ್ ಟೈಮ್ 2 ತಿಂಗಳಲ್ಲಿದ್ದಾಗ ಬಂದಿದ್ದರು, ಜಾಸ್ತಿ ದಿನ ಆಗಿತ್ತು. ಹಾಗಾಗಿ ಎಲ್ಲರೂ ಮಾತಾಡಿಸ್ತಿದ್ರು, ಮಕ್ಕಳೆಲ್ಲ ಮಾತಾಡಿಸಿದ್ರು. ಅವ್ರಿಗೆ ಖುಷಿಯಾಗಿತ್ತು, ಮಕ್ಕಳ ಜೊತೆ ಆಟ ಆಡಬೇಕಿತ್ತಲ್ಲ. ನನ್ನ ಮಗಳಿಗೂ ಕೂಡ ತುಂಬ ಖುಷಿಯಾಗಿತ್ತು ಅವ್ರ ಜೊತೆ ಆಟ ಆಡಬೇಕಂತೇಳಿ. ಹಾಗಾಗಿ ಅವಾಗವಾಗಲೇ ಹೋಗ್ತಾ ಇರ್ತೀವಿ. ಈಗ ಸಂಡೇ ಏನಾದರೂ ರಜೆ ಇರುತ್ತಲ್ಲ ಮಕ್ಕಳಿಗೆ, ಆ ರೀತಿ ಜಾಯಿನ್ ಆಗ್ತೀವಿ ಹೋಗಿ ಯಾವಾಗಲೂ. ಅವ್ರಿಗೂ ಕೂಡ ತುಂಬ ಖುಷಿಯಾಯಿತು, ನಮಗೂ ಕೂಡ ತುಂಬ ಖುಷಿಯಾಗಿತ್ತು ಹೋಗಿದ್ದಕ್ಕೆ. ಸೊ ಮಕ್ಕಳೆಲ್ಲರೂ ಮನೆಯಲ್ಲೇ ಇದ್ದರು, ಎಲ್ಲರ ಜೊತೆ ಆಟ ಆಡ್ಕೊತಾ ಇದ್ದು. ನನ್ನ ದೊಡ್ಡ ಮಗಳು ಒಬ್ಳು ಇರಲಿಲ್ಲ, ಅವಳಿದ್ದರೆ ತುಂಬ ಚೆನ್ನಾಗಿರೋದು. ಅವಳು ತೀಟೆ ಸ್ವಲ್ಪ ಮಾಡ್ತಾಯಿದ್ಲು, ಆಟ ಜಾಸ್ತಿ ಆಡೋಕ್ಕೆ ಇಷ್ಟಪಡ್ತಾಳೆ ಅವಳು ಊರಿಗೆ ಕಳಿಸ್ಬಿಟ್ಟಿದ್ದೆ. ಅವಳೇ ಇಷ್ಟಪಟ್ಟು ಊರಿಗೆ ಹೋಗ್ತೀನಿ ಅಂತ ಹೋಗಿದ್ಲು. ಹಾಗಾಗಿ ಈ ರೀತಿ ನೋಡಿ ಮಕ್ಕಳು ಆಟ ಆಡ್ಕೊತಾ ಇದ್ದರು. ನಾನು ಕೂಡ ಅವ್ರ ಜೊತೆ ಮಾತಾಡ್ಕೊತಾ ಇದ್ದೆ, ಅವರು ಫ್ರೆಂಡ್ ಹತ್ರನ. ಹೀಗೆ ಮಕ್ಕಳು ಆಟ ಆಡ್ಕೊತಾ ಇದ್ದರು. ಸೊ ಅವರು ಕೂಡ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದರು. ಮೊದಲೇ ನಾನು ಚಿಕನ್ ಮಾಡಬೇಕು ಅಂತ ಹೇಳಿ ಅವರು ರೆಡಿ ಮಾಡ್ಕೊತಾ ಇದ್ರಂತೆ. ಹಾಗಾಗಿ ಆಯಿತು ಅಂಥೇಳಿ ಮಧ್ಯಾಹ್ನ ಊಟ ಮುಗಿಸ್ಕೋಬೇಕಾಗಿತ್ತು. ಚಿಕನ್ನು ಮತ್ತು ಮಟನ್ನು ಫ್ರೈ ಮಾಡಿದರು, ಮಟನ್ ಸಾಂಬಾರು ಮಾಡಿ ರೆಡಿ ಮಾಡ್ಕೊಂಡಿದ್ರು. ನಾನು ಕೂಡ ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಕ್ಯಾಶುವಲಾಗಿ ಇದ್ನಲ್ವ, ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಅವ್ರ ಜೊತೆ. ಮಕ್ಕಳು ಆಟ ಆಡ್ಕೊತಾ ಇದ್ರು, ಟೈಮ್ ಪಾಸ್ ಆಗುತ್ತೆ ಅಂತ. ಹೀಗೆ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಆಗಿತ್ತು. ಕಾಂಬಿನೇಷನ್ನು ಅನ್ನ ಸಾಂಬಾರ್ಗಿನೂ ಫ್ರೈಗೆ ಇದು ದೋಸೆ ಚೆನ್ನಾಗಿರುತ್ತೆ ಅಂತೇಳಿ ಅವರು ದೋಸೆ ಮಾಡ್ಕೊಂಡು ಓಕೆ ಎಲ್ಲ ರೆಡಿಯಾಗಿತ್ತು ಊಟ. ಮಕ್ಕಳಿಗೂ ಕೂಡ ಫಸ್ಟು ಊಟ ತಿನ್ನಿಸ್ತಾ ಇದ್ವಿ. ಹಾಗಾಗಿ ಒಂದೊಂದಾಗೆ ರೆಡಿಯಾಗಿತ್ತು ದೋಸೆನೂ. ಇವಾಗ ಅವ್ರಿಗೆ ಹಾಕ್ಕೊಡ್ತೀವಿ ಮಕ್ಕಳಿಗೆ ಫಸ್ಟು. ಅವರೆಲ್ಲ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ರು ಅಂತ. ನಾನು ನನ್ನ ಮಗಳಿಗೆ ತಿನ್ನಿಸ್ಬೇಕಾಗಿತ್ತು. ಅವಳು ನಾನು ತಿನ್ನಿಸೋವರೆಗೂ ನೀನು ತಿನ್ನಲ್ಲ ಅಂತ ಕೂತ್ಕೊಂಡಿದ್ಲು. ಹಾಗಾಗಿ ಅವಳಿಗೆ ತಿನ್ನಿಸ್ಬೇಕಾಗಿತ್ತು. ನಾನು ಕೂಡ ನನ್ನ ಮಗ ಎದ್ದಿದ್ದ, ಅವನು ಕೂಡ ಎತ್ಕೊಂಡೇನೆ ಅವಳಿಗೆ ತಿನ್ನಿಸ್ಕೊತಾ ಇದ್ದೆ. ಇನ್ನು ನಾನು ನನ್ನ ಫ್ರೆಂಡು ಲಾಸ್ಟಲ್ಲಿ ಊಟ ಮಾಡ್ಕೊತೀವಿ, ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು. ಹಾಗಾಗಿ ಇವಳು ಆಟ ಆಡಿಕೊಂಡೇ ತಿಂತಾಯಿದ್ಲು. ಸೊ ಊಟ ಕೂಡ ಮುಗೀತು. ನಾನು ಸ್ವಲ್ಪ ಫೇಶಿಯಲ್ ಮಾಡಿಸ್ಬೇಕಾಗಿತ್ತು. ಅಂದರೆ ಫೇಸೆಲ್ಲ ಸ್ವಲ್ಪ ಬ್ಲ್ಯಾಕ್ ಎಲ್ಲ ಮಾರ್ಕ್ಸ್ ಇತ್ತು, ಹಾಗಾಗಿ ಆವಾಗವಾಗಲೇ ಮಾಡಿಸ್ತಾ ಇರ್ತೀನಿ. ಸೊ ಇವರು ಮಾಡ್ತಾಯಿದ್ರಿ ಅಂತಂದರು. ಹಾಗಾಗಿ ಮನೆಗೆ ಮಾಡೋದ್ರಿಂದ ನನಗೂ ಈಸಿ ಆಗುತ್ತೆ ಅಂತ ಅವ್ರ ಹತ್ರನೇ ಹೋಗಿದ್ದೆ. ಹಾಗಾಗಿ ಮಸಾಜ್ ಮಾಡ್ತಿದ್ದಾರೆ ಫೇಸ್ಗೆ ಹಾಕ್ಬಿಟ್ಟು. ಏನೇನು ಕ್ರೀಮ್ ಅಂತ ನನಗೂ ಒಂದೊಂದಾಗಿ ಸರಿಯಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತಿಳ್ಕೊಂಬರ್ತೀನಿ. ಸ್ವಲ್ಪ ಗೊತ್ತಿರೋದನ್ನು ನಾನು ಹೇಳ್ತೀನಿ, ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಯಾವುದು ಅಂತ. ಫಸ್ಟ್ ಯಾವ್ದು ಹೇಳಿ ಮಾಡಿದ್ದು. ಸೊ ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು ಬಂದಿರೋದು ಅಂತೇಳಿ. ಮಾಡ್ತಾಯಿದ್ರು ಕೆಲಸನ ಹಾಗೆ ಜೊತೆಯಲ್ಲೇ. ನನಗೂ ಕೂಡ ತುಂಬ ಟೈಮ್ ಪಾಸ್ ಆಗೋಗಿತ್ತು. ನಮ್ಮ ಮನೆಯವ್ರು ಇರಲಿಲ್ಲಲ್ಲ, ಸಂಡೇ ಮನೇಲಿ ಹೇಗೆ ಒಬ್ಬಳೇ ಇರಬೇಕಂತೇಳಿ ಹಾಗೆ ಪ್ಲ್ಯಾನ್ ಮಾಡ್ಕೊಂಡೇ ಹೋಗಿದ್ವಿ ಅವ್ರಿಗೆ ಫೋನ್ ಮಾಡಿ. ಈ ರೀತಿ ಚೆನ್ನಾಗಿ ಅದು ನನಗೆ ಪಿಗ್ಮೆಂಟೇಷನ್ ಎಲ್ಲ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ ಎಲ್ಲ ಅಂತ ಹೇಳ್ತಾಯಿದ್ರು. ಈ ಥರ ಪ್ರಾಡಕ್ಟೆಲ್ಲ ಸ್ವಲ್ಪ ನನಗೆ ಗೊತ್ತಿರೋದನ್ನು ಹೇಳ್ತೀನಿ, ಯೂಸ್ ಮಾಡಿ ಅಂತ ಹೇಳ್ತಿದ್ರು. ಹಾಗಾಗಿ ಆಯಿತು ಅಂಥೇಳಿ ನಾನು ಮಾತಾಡಿಕೊಂಡೆ ಅವ್ರ ಜೊತೆ. ಹೀಗೆ ರೆಡಿ ಮಾಡ್ಕೊತಾ ಇದ್ವಿ. ಮೊದಲು ಸ್ಕ್ರಬ್ನೆಲ್ಲ ರೆಡಿ ಮಾಡಿಕೊಂಡ್ರು, ಆಮೇಲೆ ಫೇಸ್ ವಾಶ್ ಮಾಡಿದ್ರು ನೀರಲ್ಲಿ.
ಮತ್ತು ಇನ್ನೊಂದು ಯಾವುದೋ ಹಾಕ್ತಾಯಿದ್ವಿ ಅಂದರೆ ಕ್ರೀಮ್ನ ಅದು ಡಾಟ್ಸ್ ಎಲ್ಲ ಇತ್ತಲ್ಲ ವೈಟ್ ಇದ್ವು ಅದನ್ನು ಕೂಡ ತೆಗಿತಾ ಇದ್ದಾರೆ. ಇವಳು ವೀಡಿಯೋ ಮಾಡೋಕ್ಕೆ ಕುಂತಿದ್ಲು, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ಲು. ನನಗೆ ಇಷ್ಟ ವೀಡಿಯೋ ಮಾಡೋದು ಅಂತ. ಅವಳ ಕೈಗೆ ಫೋನ್ ಕೊಟ್ಟಿದ್ದೆ ವೀಡಿಯೋ ಮಾಡೋಂತ. ಹಾಗಾಗಿ ನಾನು ವೀಡಿಯೋ ಇದು ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿ ಮುಂದೆ ಕೂತ್ಕೊಂಡಿದ್ಲು ಅಂತ ನಾನೊಂದು ಫೋಟೋ ತೆಗೆದೆ ಹಾಗೇನೆ. ಸೊ ಮತ್ತು ಇನ್ನೊಂದೇನೋ ಕ್ರೀಮ್ ಹಾಕಿದ್ರು, ಅದು ಕೂಡ ಚೆನ್ನಾಗಿ ಮಸಾಜ್ ಮಾಡ್ತಿದ್ದಾರೆ ಇದಕ್ಕೆ. ನನಗೇನೋ ಒಂಥರ ತುಂಬ ಖುಷಿ ಆಗ್ತಾಯಿತ್ತು, ಫೇಸೆಲ್ಲ ಅಷ್ಟು ಇದಿರಲಿಲ್ಲ. ಹಾಗಾಗಿ ನೈಸ್ ಬರೋಂಗೆಲ್ಲ ಚೆನ್ನಾಗಿದಾಗಿತ್ತು. ಆ ಥರ ಅವ್ರು ಮಸಾಜ್ ಮಾಡ್ತಿರೋದು ತುಂಬ ಇಷ್ಟ ಆಯಿತು ನನಗೆ. ಒಂದು ಕಡೆ ಮಾಡಿಸಿದ್ದೆ ನಾನು ಮೊದಲೇ, ಸೊ ಅಷ್ಟು ಕ್ಲಿಯರಾಗಿ ಮಾಡಿರಲಿಲ್ಲ ಅವರು. ಇವ್ರು ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ನೋಡಿ ಹೋಗಿ ಮಾಡಿಸ್ಕೋಬೋದು. ಅವರು ಜೈಪುರ್ ಲೇಔಟಲ್ಲೇ ಇರೋದು. ಸೊ ನಿಮ್ಗೇನಾದರೂ ಬೇಕಂದರೆ ಅಡ್ರೆಸ್ ಕೂಡ ನಮಗೆ ಕೇಳ್ಬೋದು, ನಾನು ಮೆಸೇಜ್ ಮಾಡ್ತೀನಿ. ಅವ್ರು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಿದ್ದಾರೆ, ಅಂಗಡಿನೂ ಮಾಡಬೇಕಂತ ಇದ್ದಾರೆ. ಸೊ ಇವಾಗ ಸಡನ್ನಾಗಿ ಮಾಡೋಕ್ಕಾಗಲ್ಲ ಅಂತ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ. ಹೋಗ್ತಿರ್ತಾರೆ ಫ್ರೆಂಡ್ಸ್ ಎಲ್ಲ, ಗೊತ್ತಿರೋರೆಲ್ಲ. ಸೊ ರೆಡಿ ಆಯಿತು. ನನ್ನ ಮಗ ಕೂಡ ಮಲಗಿ ಎದ್ದಿದ್ದ, ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಕೂರಿಸ್ಕೊಂಡಿದ್ದೆ, ಅವನು ಆಟ ಆಡ್ತಿದ್ದ ಅಂತೇಳಿ. ಎಲ್ಲ ರೆಡಿ ಆಯಿತು, ಫೇಸ್ ಪ್ಯಾಕ್ ಮಾಡಿದರು. ಹಾಗಾಗಿ ಇದು ಮುಗಿಯೋದ್ರೊಳಗೆ ಒಂದು ಹಾಫ್ ಆನ್ ಅವರ್ ಆಗಿತ್ತು. ಸೊ ನಾವು ಹೋಗಿದ್ದು 12 ಗಂಟೆ ಆಗಿತ್ತು. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿಯಾಗಿ ಹೊತ್ತಿಗೆ 2:15 ಆಗಿತ್ತು. ಇನ್ನು 2:30-3 ಗಂಟೆಯಲ್ಲಿ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಮನೆಗೆ ಬರೋದ್ರೊಳಗಡೆ 5:15 ಆಗೋಯ್ತು. ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಚೆನ್ನಾಗಿ. ಹೀಗಾಗಿ ನಾನು ಹೊರಡಬೇಕಿತ್ತು. ನಮ್ಮ ಮನೆಯವ್ರು ಇರಲಿಲ್ಲಲ್ಲ, ಅವರೇ ಬೈಕಲ್ಲಿ ಬಿಡ್ತೀನಿ ಅಂದರು, ಗಾಡೀಲಿ, ಸ್ಕೂಟಿನಲ್ಲಿ. ಹಾಗಾಗಿ ಅವ್ರ ಹತ್ರನೇ ಬಿಡಿಸ್ಕೊಂಡೆ ಆಟೋ ಇನ್ನೇನು ಬುಕ್ ಮಾಡೋದಂತ. ಅವರು ಮನೆವರೆಗೂ ಬಂದು ಡ್ರಾಪ್. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.